ಪುಷ್ಪಮ್ಮ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ ನಮಸ್ತೆ ಮಂಜು, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಮ್ಮ. ಹೇಳಿ, ಏನ್ ಸಮಾಚಾರ? ಏನಿಲ್ಲ ಅಮ್ಮ, ನೀವು ಸಿನಿಮಾ ರಂಗಕ್ಕೆ ಬಂದಾಗಿಂದಾನು ಕೂಡ ಹೇಳ್ಕೊಂಡು ಎದೆ ತಟ್ಕೊಂಡು ಹೇಳ್ತಾ ಇದ್ರಿ, ನಾನು ಅಣ್ಣವರ ಅಭಿಮಾನಿ, ಪಾರ್ವತಮ್ಮ ಅವರೇ ನಂಗೆ ಸ್ಫೂರ್ತಿ ಅಂತ ಹೇಳ್ಬಿಟ್ಟು. ಆ, ಖಂಡಿತ. ಈಗ ಒಂದು ವಿಚಾರ ಸಾಕಷ್ಟು ಸುದ್ದಿ ಆಗ್ತಾ ಇದೆ, ಕನ್ನಡ ಚಿತ್ರರಂಗದಲ್ಲಾಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಸಾಕಷ್ಟು ವೈರಲ್ ಆಗ್ತಾ ಇದೆ ಅಮ್ಮ. ಅದು ನಿಮ್ ಗಮನಕ್ಕೆ ಕೂಡ ಬಂದಿರಬಹುದು ಅಂತ ಅನ್ಕೊಂಡಿದೀನಿ ನಾನು. ಹ್ಮ್ ಸೊ ನಟ ಚೇತನ್ ಅಹಿಂಸಾ ಅವರು ಫೇಸ್ಬುಕ್ ಖಾತೆಯಲ್ಲಿ ಒಂದು ವಿಚಾರವನ್ನ ಬರ್ಕೊಂತಾರೆ. ಬೆಂಗಳೂರಿನ ಮಧ್ಯಭಾಗದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅವರ ಒಂದು ಸ್ಮಾರಕಕ್ಕೆ 2.5 ಎಕರೆ ಕೊಟ್ಟಿರುವಂತದ್ದು ಈ ಒಂದು ವಿಚಾರ ಒಂದು ಚರ್ಚೆ ಆಗ್ಬೇಕಾಗಿರುವಂತ ವಿಚಾರ ಅನ್ನುವಂತ ಒಂದು ವಿಚಾರವನ್ನ ಅವ್ರು ಬರ್ಕೊಂತಾರೆ. ಹ್ಮ್ ಸೊ ಇದ್ರ ಬಗ್ಗೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ರಾಜ್ಕುಮಾರ್ ಅವರ ಅಭಿಮಾನಿಗಳಾಗಿರ್ಬೋದು, ಕನ್ನಡ ಚಿತ್ರರಂಗದ ಒಂದಷ್ಟು ಹಿರಿಯ ನಟರಾಗಿರ್ಬೋದು, ಹಾಗೇನೆ ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಕೂಡ ಒಂದಷ್ಟು ಜನ ಧ್ವನಿ ಎತ್ತಾ ಇದ್ದಾರೆ. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಅಲ್ಲ ರೀ, ದೇವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಜ್ಞಾನ ಇಟ್ಕೊಂಡ್ ಮಾತಾಡ್ಬೇಕು, ಯಾರೇ ಆದ್ರೂ, ಗೊತ್ತಾಯ್ತಾ? ಅವರು ಸಾಧಾರಣವಾದ ಕೆಲಸ ಮಾಡಿ ಹೋಗಿಲ್ಲ. ಅವ್ರು ಹಾಕೊಟ್ಟಿರೋ ತೆಂಗಿನ ಮರದಲ್ಲಿ ಎಳ್ನೀರ್ ಬಿಡಿಸ್ಕೊ ತಿಂತಾ ಇರೋದು ಇವರೆಲ್ಲ, ಗೊತ್ತಾಯ್ತಾ? ಮಾತಾಡ್ತಿದ್ದಾರಲ್ಲ, ನಾವು ನೀವು ಎಲ್ರು ಇವತ್ತು ಆ ಬೇಸ್ಮೆಂಟ್ ಮೇಲೆ ಬದುಕ್ತಾ ಇರೋರು ಅಂತ ಅವ್ರಿಗೆ ಅರಿವಿಲ್ಲ ಅನ್ಸುತ್ತೆ, ಗೊತ್ತಾಯ್ತಾ? ಅಷ್ಟು ಈಸಿಯಾಗಿ ಅಣ್ಣವ್ರ ಹೆಸರು ತಗೊಂಡು 2.5 ಎಕರೆ ಜಾಗ ದೊಡ್ಡದೇನ್ರಿ ಅವ್ರಿಗೆ, ಆ ಪುಣ್ಯಾತ್ಮನ್ಗೆ? ಅವ್ರು ಕೇಳಿದ್ರಂತ? ಅಣ್ಣವ್ರು ಸತ್ತು ಮಲಗಿದ್ದಾಗ ಸರ್ಕಾರ ಕೊಟ್ಟಿರೋ ಜಾಗ ಅದು, ಅವರ ಒಂದು ಸಾಧನೆ ಕೊಟ್ಟಿರೋ ಜಾಗ. ಅದನ್ನ ಪ್ರಶ್ನೆ ಮಾಡಕ್ ಇವ್ರು ಯಾರು ಅಂತ? ಚೇತನ್ ಅವರು ಒಂದು ಆಕ್ಟರ್ ತಾನೆ, ಕನ್ನಡ ಇಂಡಸ್ಟ್ರಿಗೆ ಬಂದಿದಾರ ತಾನೆ. ಅವರು ಫಾರಿನಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ಸಿಟಿಜನ್ ಆಗಿ ಇಲ್ಲಿ ಜಾಗ ಕೊಟ್ಟಿದೀವಲ್ಲ, ಅದಕ್ಕೆ ಯಾರು ಪ್ರಶ್ನೆ ಮಾಡಲ್ವಾ ಅವ್ರಿಗೆ? ಅವ್ರು ಯಾಕೆ ಇಲ್ಲಿಗೆ ಸೇರ್ಸಿದೀರಾ ಅಂತ ನಾವು ಪ್ರಶ್ನೆ ಮಾಡಿಲ್ವಾ? ಅವ್ರನ್ನ ಮಾಡ್ಲಿಲ್ವಲ್ಲ, ಅದು ತಪ್ಪು ನಮ್ದು ಅಲ್ವಾ? ಅಲ್ವೇನ್ರಿ? ನೀವ್ ಹೇಳಿ. ಈಗ ಫಾರಿನ್ ನಲ್ಲಿ ಹುಟ್ಟಿ ಇಲ್ಲಿ ಏನೋ ಮಾಡ್ತೀನಿ ಅಂತ ಬಂದವ್ರಲ್ಲ, ಇಲ್ಲಿ ಯಾಕೆ ಜಾಗ ಕೊಟ್ರಿ ಅಂತ ನಾವು ಕೇಳ್ಬೇಕಲ್ವಾ ಅವ್ರಿಗೆ? ಯಾರು ಕೇಳ್ತಾ ಇಲ್ಲ ಅವ್ರನ್ನ. ಅಣ್ಣವ್ರಿಗೆ ಕೇಳೋ ಹಕ್ಕು ಅವ್ರಿಗೆ ಎಷ್ಟ್ರ ಮಟ್ಟಿಗಿದೆ ರೀ? ಸಾಧನೆ ಮಾಡಿದಾರ್ರಿ. ಅವ್ರ ಸಾಧನೆ ಬಗ್ಗೆ ಅವ್ರಿಗೆ ಸ್ವಲ್ಪ ಅರಿವು ಮೂಡಿಸ್ಬೇಕು, ಕೂರ್ಸ್ಕೊಂಡು ಟೀಚಿಂಗ್ ಮಾಡ್ಬೇಕು, ಅವ್ರಿಗೆ ಪಾಠ ಹೇಳ್ಕೊಡ್ಬೇಕು. ಅವ್ರಿಗೆ ಏನ್ ಅನ್ಕೊಂಡಿದ್ದಾರೆ ಅವರು? ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಅವ್ರ ಮಕ್ಳು ಮಾತಾಡಿದ್ರೆ ಬಿಡಲ್ಲ, ಅಭಿಮಾನಿಗಳು ಯಾರು ಮಾತಾಡಿದ್ರು ಬಿಡಲ್ಲ, ಅಷ್ಟು ಹೆಸರು ಮಾಡಿದ್ದಾರೆ, ಗೊತ್ತಾಯ್ತಾ? ಅವ್ರ ಮನೆಯವರು, ನಾವುಗಳು, ನೀವುಗಳು ಯಾರು ಮಾತಾಡಿದ್ರು ಬಿಡಲ್ಲ, ಗೊತ್ತಾಯ್ತಾ? ಅಷ್ಟು ಪ್ರೀತಿ ಗಳಿಸ್ಕೊಂಡಿದ್ದಾರೆ. ಅವ್ರ ಬಗ್ಗೆ ಮಾತಾಡ್ಬೇಕಾರೆ ಏನ್ ಬುದ್ಧಿ ಇದ್ ಮಾತಾಡ್ತಾವ್ರ, ಇಲ್ಲ ಬುದ್ಧಿ ಇಲ್ದೆ ಮಾತಾಡ್ತಿದಾರ? ಇವ್ರು ಯಾರ ಬಗ್ಗೆ ಮಾತಾಡ್ತಿದಾರೆ ಅರಿವಿಲ್ವಾ? 2.5 ಎಕರೆ ಜಾಗನ ಅಣ್ಣವ್ರಿಗೆ ಸರ್ಕಾರ ಕುಮಾರಣ್ಣ ಕೊಟ್ಟಿರೋದು. ಕುಮಾರಣ್ಣವ್ರಿಗೆ ತಂದೆ ತಾಯಿ ಕಲ್ಚರ್ ಕೊಟ್ಟಿದ್ದಾರೆ. ಆ ಕಲ್ಚರ್ ಇಂದ ಕುಮಾರಣ್ಣಂಗ್ ಗೊತ್ತು ರಾಜ್ಕುಮಾರ್ ಅವ್ರಿಗೆ ಏನ್ ಕೊಡ್ಬೇಕು, ಯಾವ ಜಾಗ ಕೊಡ್ಬೇಕು ಅಂತ ಸರ್ಕಾರ ಇಷ್ಟಪಟ್ಟು ಕೊಟ್ಟಿದೆ, ಗೊತ್ತಾಯ್ತಾ? ಇವ್ರನ್ನ ಹೇಳಿ ಕೇಳಿ ಜಾಗ ಕೊಡ್ಬೇಕಾಗಿಲ್ಲ. ಇಲ್ಲ ಚೇತನ್ ಅವ್ರ ಮನೆ ಜಾಗನ ಸರ್ಕಾರ ತಂದು ಕೊಟ್ಟಿಲ್ಲ, ಅದನ್ನ ಕೇಳೋದಕ್ಕೂ ಅವ್ರಿಗಿಲ್ಲ, ಗೊತ್ತಾಯ್ತಾ? ಅವರು ಪ್ರಜೆನೇ ಇರ್ಬೋದು, ಬಟ್ ಸಾಧನೆ ಮಾಡಿದಾರ್ರಿ. ಆ ಸಾಧನೆಗೆ ಇವ್ರು ಬೆಲೆ ಕಟ್ಟಕ್ಕಾಗತ್ತಂತ? ಚೇತನ್ ಅವ್ರಿಗೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಚೇತನ್ ಅವರೇ ಇದನ್ನ ಸರಿಪಡಿಸ್ಕೊಳ್ಳಿ. ಯಾರ ಬಗ್ಗೆ ನೀವು ಮಾತಾಡ್ತಿದ್ರೆ, ಎಷ್ಟು ವರ್ಷ ಅವ್ರ ಬಗ್ಗೆ ಅನುಭವ ಇದೆ, ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಂಡು ಇನ್ನೊಂದ್ಸರಿ ಸರಿಪಡಿಸ್ಕೊಂಡ್ರೆ ಒಳ್ಳೇದು. ಇದನ್ನ ನಾನು ಹೇಳೋದಷ್ಟೇ. ಯಾಕೆ ಅಂದ್ರೆ ಇದು ತುಂಬಾ ದೊಡ್ಡ ತಪ್ಪು ನೀವು ಮಾಡಿರೋದು, ದೊಡ್ಡ ವಿಷಯ ಇದು, ಸಣ್ಣ ವಿಷಯ ಅಲ್ಲ ನೀವು ಮಾತಾಡ್ತಾ ಇರೋದು. ಚೇತನ್ ಅವ್ರಿಗೆ ನಾನು ಕೇಳೋದು ಇದ್ರ ಮುಖಾಂತರ, ಗೊತ್ತಿದ್ದೋ ಗೊತ್ತಿಲ್ದೆ ಮಾತಾಡಿದ್ರೆ ಅದನ್ನ ಫಸ್ಟ್ ಸರಿ ಮಾಡ್ಕೊಳ್ಳಿ ಅಂತ. ನನ್ಗೆ ಅಷ್ಟೊಂದು ಬೇಜಾರಾಗ್ಬಿಡುತ್ತೆ ಮಂಜು, ಮಾತಾಡ್ತಾ ಇದ್ರೆ. ಕನ್ನಡ ಸಿನಿಮಾ ರಂಗ ಅಂತ ನಮ್ಗೆ ಅಂದ ತಕ್ಷಣ ನಮ್ ನೆನಪಾಗುವಂತದ್ದೇ ಅಣ್ಣ ಅವರು. ಅಣ್ಣವ್ರು ಮಾಡಿರೋ ಕೆಲ್ಸಗಳು, ಅವ್ರು ಕಟ್ಕೊಟ್ಟಿದಾರಲ್ರಿ ಹಾಸನ್ನಲ್ಲಿ. ಕೆರಳಿದ ಸಿಂಹ ಇಸ್ವಿ ನೆನ್ಪಿಲ್ಲ ನನ್ಗಿನ್ನು ಮದ್ವೆ ಆಗಿರ್ಲಿಲ್ಲ. ಪೊಲೀಸ್ ಕ್ವಾರ್ಟರ್ಸ್ ಕಟ್ಟಕ್ಕೆ ರಸಮಂಜರಿ ಮಾಡಿ ಕೊಟ್ಟಿದ್ದಾರೆ, ಪೊಲೀಸ್ ಕ್ವಾರ್ಟರ್ಸ್ ಕಟ್ಕೊಟ್ಟಿದ್ದಾರೆ. ಆಮೇಲೆ ಮೈಸೂರಲ್ಲಿ ಶಕ್ತಿಧಾಮ ಮಾಡಿದ್ದಾರೆ, ಅದನ್ನ ಇವತ್ತಿಗೂ ಮಕ್ಳು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ, ಫ್ಯಾಮಿಲಿ ನಡೆಸ್ತಾ ಇದ್ದಾರೆ. ಏನು ಆಮೇಲೆ ಇವತ್ತಿನ ಕಾಲಕ್ಕೆ ಅಣ್ಣವ್ರು ನಿಂತ್ಕೊಂಡು ಕನ್ನಡ ಇಂಡಸ್ಟ್ರಿ ಉಳಿಸಿಲ್ಲ ಅಂದ್ರೆ, ಇವತ್ತು ಯಶ್ ಆಗ್ಬೋದು, ಇನ್ನೊಬ್ರಾಗ್ಬೋದು, ಯಾರಿಗೆ ಆದ್ರೂ ಒಂದು ಬೇಸ್ಮೆಂಟ್ ಕೊಟ್ಟಿದ್ ಯಾರ್ರಿ? ಅವ್ರ ಮಕ್ಳಿಗೆ ಇರ್ಬೋದು, ನಮ್ಮವ್ರಿಗೆ ಇರ್ಬೋದು, ಆ ಒಂದು ಅಮ್ಮವ್ರಾಗ್ಬೋದು, ಅಣ್ಣವ್ರಾಗ್ಬೋದು, ಆ ಸುತ್ತ ಬಳಗಗಳನ್ನ ಕಟ್ಕೊಂಡು ಅವ್ರು ದುಡ್ದಿದಾರಲ್ಲ, ಅದಕ್ಕೆ ಬೆಲೆ ಆ ಕೇಳಕ್ ಬಾಯಾದ್ರೂ ಹೆಂಗ್ ಬರುತ್ತ್ರಿ? ಆ ಯಪ್ಪನ್ಗೆ ನ್ಯಾಲ್ಗೆ ಬಂತೇನ್ರಿ ಆ ಯಪ್ಪನ್ಗೆ ಅಣ್ಣವ್ರ ಬಗ್ಗೆ ಮಾತಾಡಕ್ಕೆ? ಅವ್ರಿಗೆ ಒಳ್ಳೇದಾಗಲ್ಲ ರೀ. ಅವ್ರಿಗೆ ಅಣ್ಣವ್ರ ಬಗ್ಗೆ ಈ ತರ ಮಾತಾಡಿದಾರಲ್ಲ, ಅವ್ರಿಗೆ ಯಾವ್ದೋ ದೇವ್ರ ಆಶೀರ್ವಾದ ತಲುಪಲ್ಲ ಅವ್ರಿಗೆ, ಗೊತ್ತಾಯ್ತಾ? ಇದು ಮನನೊಂದು ಹೇಳೋದು ನಾವು ಅಭಿಮಾನಿಗಳು, ಅಷ್ಟ್ ಹೇಳ್ಬಾರ್ದು.
ದೇವತಾ ಮನುಷ್ಯನ ಬಗ್ಗೆ. ಅವ್ರೇನು ಮುಂಚೆ ಸಿಕ್ಕಿದ್ದಾಗ್ಲೇ ನನ್ಗೆ ಅಲ್ಲಿ ಜಾಗ ಎಷ್ಟು ಜನಕ್ಕೆ ಅವ್ರು ಏನೇನೆಲ್ಲ ಮಾಡಿದಾರೆ. ಅವ್ರು ಇವ್ರಂಗೆ ಗೊತ್ತಾಯ್ತಾ? ಪ್ರತಿಯೊಬ್ರು ಜನ ಹೇಳ್ತಾರೆ, ಪ್ರತಿಯೊಬ್ರು ಜನ ನಮಗ್ ಕತೆ ಹೇಳ್ತಾರೆ, ಸ್ಟೋರಿ ಹೇಳ್ತಾರೆ ಗೊತ್ತಾ. ಈ ತರ ಆಯ್ತು, ಈ ತರ ಆಯ್ತು, ಅಣ್ಣವ್ರು ಹಿಂಗ್ ಕೊಟ್ರು, ಇದು ಅದ್ ಹೇಳ್ತಾರ ನೋಡಿ, ಹಿರಿಯರ್ ಇಲ್ಲದ್ ಮನೆ ಅಲ್ಲ, ಗುರು ಇಲ್ಲದ್ ಮಠ ಅಲ್ಲ ಅಂತ. ಇವ್ರಿಗೆ ಯಾರು ಹಿರಿಯರು ಸರಿಯಾಗಿ ಪಾಠ ಹೇಳ್ಕೊಟ್ಟಿಲ್ಲ ಚೇತನ್ ಅವ್ರಿಗೆ. ಅಷ್ಟು ಫಾರಿನ್ ಕಲ್ಚರ್ ನ ಬಿಟ್ಟು ನಮ್ ಇಂಡಿಯಾದ ಕಲ್ಚರ್ ಕಲ್ತ್ಕೊಳಕ್ ಹೇಳಿ. ದೊಡ್ಡವ್ರಿಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು, ಹಂಗ್ ನೋಡಕ್ ಹೋದ್ರೆ ನಮ್ಮಲ್ಲಿ ತುಂಬಾ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು ಇದಾರೆ ಗೊತ್ತಾಯ್ತಾ. ಅವ್ರಿಗೆಲ್ಲ ಹೇಳ್ತಾರಲ್ಲ, ಈಗ ವಿಶ್ವೇಶ್ವರಯ್ಯ ಅವ್ರಿಗೆ ಅಣೆಕಟ್ಟು ಕಟ್ಬೇಕಾದ್ರೆ ಅವ್ರ ಹೆಂಡತಿ ಒಡವೆ ಇಟ್ಬಿಟ್ಟು ಕಟ್ಕೊಟ್ಟು ಹೋಗಿದ್ದಾರೆ. ಯಾಕೆ ಹೇಳಿ? ನಮ್ಗೆ ನೀರ್ ಕುಡಿಲಿ ಅಂತ ಕೊಟ್ಟೋಗಿದ್ದಾರೆ. ಮಹನೀಯರ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ತಿಳುವಳಿಕೆಯಿಂದ ಮಾತಾಡ್ಬೇಕು. ನಾವೆಲ್ಲ ಯಾರ್ರೀ ಅವ್ರ ಮುಂದೆ? ಅವ್ರ ಹೆಸರು ಹೇಳ್ಕೊಂಡು ನಾವ್ ಇವತ್ತು ಅವ್ರ ಹೆಸರು ಹೇಳ್ಬೇಕಾದ್ರೆ ಅದಕ್ಕೊಂದು ಹೆಮ್ಮೆ ಇದೆ, ಮೈ ಒಂಥರ ರೋಮಾಂಚನ ಆಗುತ್ತೆ. ಇಂಥ ಒಬ್ರು ನಮ್ಮಲ್ಲಿ ಹುಟ್ಟಿದಾರಲ್ಲ ನಮ್ಮ ಮಣ್ಣಲ್ಲಿ. ನಾವು ಯಾವಾಗ್ಲೂ ಯಶಿ ಕತೆ ಹೇಳ್ತಾ ಇದ್ದೆ, ನಾನು ಸ್ಟೋರಿ ಹೇಳ್ತಾ ಇದ್ದೆ ಅಣ್ಣವ್ರ ಬಗ್ಗೆ. ಆ ಒಂದು ಕತೆ ಹೇಳಿ ಅವನ್ನ ಇಂಪ್ರೆಸ್ ಮಾಡ್ತಾ ಇದ್ದೆ. ನೋಡಿ ಅಣ್ಣವ್ರು ಹಿಂಗ್ ಮಾಡ್ತಿದ್ರಂತೆ, ಅಣ್ಣವ್ರ ಆ ತರ ನಾವ್ ಅವ್ರನ್ನ ಒಂದು ಪಾಠವಾಗಿ ತಗೊಂಡಿದೀವಿ. ಇವ್ರೇನ್ರಿ ಅಷ್ಟು ಹಗುರವಾಗಿ ಮಾತಾಡೋದು ನಮ್ಮ ಅಣ್ಣವ್ರ ಬಗ್ಗೆ? ಅವ್ರ ಮಕ್ಳಿಗೆ ಎಷ್ಟು ಬೇಜಾರಾಗಿರ್ಬೇಕು. ನಾವು ಅವ್ರ ಮಕ್ಳೇ ಮಾತಾಡಿದ್ರು ಇದೇ ಪ್ರಶ್ನೆ ಕೇಳ್ತೀವಿ, ಹೆಂಗ್ ನಮ್ಮ ಅಣ್ಣವ್ರ ಬಗ್ಗೆ ಮಾತಾಡ್ತೀರ ಅಂತ. ಅವ್ರು ಕರ್ನಾಟಕದ ಆಸ್ತಿ, ಅವರು ಗೊತ್ತಾಯ್ತಾ? ಯಾರ ಆಸ್ತಿ ಅಲ್ಲ, ಅವರು ಕರ್ನಾಟಕ ರತ್ನ ಅಂತ ಕೊಟ್ಟವ್ರೆ. ನಮ್ಮ ಆಸ್ತಿ ಅವರು, ನಮ್ಮ ರಾಜ್ಯ ಸರ್ಕಾರದ ಆಸ್ತಿ ಅವರು. ಇವ್ರು ಯಾರು ಪ್ರಶ್ನೆ ಮಾಡಕ್ಕೆ? ಸರ್ಕಾರ 2.5 ಎಕರೆ ಜಾಗನ ಸೆಂಟರ್ ಅಲ್ಲಿ ಕೊಟ್ಟಿದ್ದಾರೆ, ಮಧ್ಯ ಏನ್ ಹೇಳ್ತಾರೆ ಸಿಟಿ ಸೆಂಟರ್ ಅಲ್ಲಿ ಕೊಟ್ಟಿದ್ದಾರೆ ಅಂತಾರಲ್ಲ. ಅವತ್ತಿಗೆ 20 ವರ್ಷದಿಂದ ಸಿಟಿ ಸೆಂಟರ್ ಎಲ್ಲ ಅದು ಹೊರವಲಯನೇ ಆಗಿತ್ತು ಗೊತ್ತಾಯ್ತಾ. ಇವತ್ ಸೆಂಟರ್ ಆಗಿರ್ಬೋದು. ಬಟ್ ಒಂದ್ ಹೇಳ್ತೀನಿ, ಕಲ್ಚರ್ ಕಲ್ಸಿಲ್ಲ. ಫಾರಿನ್ ಅಲ್ಲಿ ಹುಟ್ಟಿದಾರಲ್ಲ, ಅವ್ರಿಗೆ ಕಲ್ಚರ್ ಬಗ್ಗೆ ಗೌರವ ಇಲ್ಲ ಚೇತನ್ ಅವ್ರಿಗೆ. ದೊಡ್ಡವ್ರೇನು ಚಿಕ್ಕವ್ರೇನು ಹಿರೀಕರೇನು ಅಣ್ಣವ್ರದ್ದು ಒಂದೊಂದ್ ಪಾಠನೂ ಅವ್ರಿಗೆ ಕೂರ್ಸ್ಕೊಂಡ್ ಟೀಚ್ ಮಾಡ್ಬೇಕಾಗತ್ತೆ ಅವ್ರಿಗೆ. ಅವ್ರು ಎಲ್ಲಿಗೆ ಹೋಗ್ತಾ ಇದಾರೆ, ಏನ್ ಮಾತಾಡ್ತಿದಾರೆ ಅಂತ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಅವ್ರು. ಬೇಜಾರಾಗೋ ವಿಷಯ ಮಂಜು, ಇದೇನ್ ಸಣ್ಣ ವಿಷಯ ಅಲ್ಲ. ಆಮೇಲೆ ಅವ್ರು ಹೇಳ್ತಾರೆ, ಯಾವುದೇ ವಿಷಯಕ್ಕೂ ತಪ್ಪಾಗದೆ ಯಾರು ದೇವ್ರಲ್ಲ. ಆಯ್ತು, ಏನೋ ಗೊತ್ತಿಲ್ದೆ ಮಾತಾಡಿದ್ರು ಒಂದ್ ಕ್ಷಮೆ ಯಾಚಿಸ್ಬೋದಲ್ಲ, ಆಗೋಯ್ತು ತಪ್ಪಾಯ್ತು ಗೊತ್ತಿಲ್ದೆ ಮಾತಾಡದೆ ಅಂತ. ಇನ್ನೊಂದು ವಿಚಾರ ಏನಂತಂದ್ರೆ, ಅವರು ಬರ್ದಿರೋಂತದ್ರಲ್ಲಿ ಫೇಸ್ಬುಕ್ ಅಲ್ಲಿ ಏನ್ ಬರ್ಕೊಂಡಿದ್ರಲ್ಲ, ಆ ಫೇಸ್ಬುಕ್ ಅಲ್ಲಿ ಬರ್ದಿರೋಂಥದ್ದು 21ನೇ ಶತಮಾನದ ಭಾರತದಲ್ಲಿ ಪ್ರಮುಖ ಹೋರಾಟನೇ ಭೂಮಿಯಾಗಿದೆ. ಅಂದ್ರೆ ಈಗ ಪ್ರೆಸೆಂಟ್ ನಡೀತಿರುವಂತ ಇಶ್ಯೂಸ್ ಅಲ್ಲಿ ನಾವು ಹೋರಾಟ ಇರೋದೇ ಭೂಮಿಗೋಸ್ಕರ. ಸರ್ಕಾರ ಅದನ್ನ ಭವಿಷ್ಯವನ್ನ ಗಮನದಲ್ಲಿ ಇಟ್ಕೊಂಡು, ಅಂದ್ರೆ ಮುಂದಿನ ಪೀಳಿಗೆಗೆ ಗಮನದಲ್ಲಿ ಇಟ್ಕೊಂಡು ಸಾರ್ವಜನಿಕರ ಉಪಯೋಗಕ್ಕೆ ತಕ್ಕಂತೆ ಹಂಚಬೇಕು, ಮತಗಳ ಲಾಭದ ಅವಕಾಶವಾದಿ ಉದ್ದೇಶದಿಂದಲ್ಲ ಅಂತ. ಅಂದ್ರೆ ಅವ್ರು ಹೇಳ್ತಿರುವಂತದ್ದು ಏನಂತಂದ್ರೆ, ಮುಂದಿನ ಪೀಳಿಗೆಗೆ ಯೂಸ್ ಆಗ್ಲಿ ಅದನ್ನ ಗಮನದಲ್ಲಿ ಇಟ್ಕೊಂಡು ಸರ್ಕಾರ ಹಂಚ್ಬೇಕಿತ್ತು. ಆದ್ರೆ ಮತಗಳ ಒಂದು ಅವಕಾಶಕ್ಕೋಸ್ಕರ ಅವರು ಹಂಚಿದ್ದಾರೆ ಅನ್ನುವಂಥದ್ದು ಅಲ್ಲ. ಅವ್ರು ಏನ್ ಮಾತಾಡ್ತವ್ರೆ ಅದ್ ಅವ್ರಿಗೆ ಅರ್ಥ ಆಗ್ಬೇಕು. ಮತಗಳ ಅವಕಾಶಕ್ಕೂ ಈ ಜಾಗ ಕೊಡೋದಕ್ಕೂ ಏನು ವ್ಯತ್ಯಾಸ? ಇವ್ರು ರಾಜಕೀಯದಲ್ಲಿ ಹೋಗಿ ರಾಜಕೀಯನ ಸರಿಪಡಿಸ್ಬೇಕು ಅನ್ನೋದು ಒಳ್ಳೆ ಉದ್ದೇಶನೇ. ಸರ್ಕಾರನೇ ಇವ್ರು ದೇಶದ ಬಗ್ಗೆ ಒಲವಿದೆ, ದೇಶನ ಒಳ್ಳೆ ರೀತಿಲಿ ತಗೊಂಡ್ ಹೋಗ್ಬೇಕು ಅನ್ನೋದು ಅವ್ರ ಕಾನ್ಸೆಪ್ಟ್ ಒಳ್ಳೇದೆ. ಅದಕ್ಕೆ ಅಣ್ಣವ್ರನ್ನ ತರೋದು ಎಷ್ಟು ಕರೆಕ್ಟ್. 20 ವರ್ಷದ ಹಿಂದೆ ಆಗಿರೋದು ಅಂತವ್ 1000 ತಪ್ಪುಗಳಿದೆಯಲ್ಲ ದೇಶದಲ್ಲಿ. ಬೇಕಾದಷ್ಟು ತಪ್ಪುಗಳು ನಡೀತಾ ಇದೆ ರಾಜಕೀಯದಲ್ಲಿ, ಅದನ್ನ ಸರಿ ಮಾಡಕ್ ಹೇಳಿ ಅವ್ರಿಗೆ ಗೊತ್ತಾಯ್ತಾ. ಇದು ಬಂದು ಮಹಾ ವ್ಯಕ್ತಿ ಬಗ್ಗೆ ತಗೊಂಡು ಪ್ರಚಾರ ತಗೊಳಕ್ ಗಿಮಿಕ್ ಇರ್ಬೇಕು ಅವ್ರಿಗೆ, ಪ್ರಚಾರಕ್ಕೆ ಬಂದಿರ್ಬೇಕು ಅವ್ರು. ಚೇತನ್ ಅವರು ದಯವಿಟ್ಟು ಎಲ್ರು ಮನಸ್ಸು ನೋಯಿಸಿದ್ದಾರೆ ಅವರು. ಬರೀ ಅಣ್ಣವ್ರ ವಿಷಯ ತಗೊಂಡು ಪ್ರತಿ ಮನೆಯಲ್ಲಿ ಒಂದು ವಯಸ್ಸಾದವ್ರು ಇರ್ತಾರೆ, ಹಿರಿಯವ್ರು ಇರ್ತಾರೆ, ಅವ್ರಿಗೆಲ್ಲ ತುಂಬಾ ನೋವಾಗುತ್ತೆ ಗೊತ್ತಾಯ್ತಾ. ಇವರು ತುಂಬಾ ಈಸಿಯಾಗಿ ತಗೊಂಡಿದ್ದಾರೆ, ತುಂಬಾ ದೊಡ್ಡದು ತಪ್ಪು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಸರಿಪಡಿಸ್ಕೋಬೇಕು ಅಂತ ನಾನ್ ಕೇಳ್ತೀನಿ ಮಂಜು. ಅಣ್ಣವ್ರ ಬಗ್ಗೆ ಅವರು ಸರಿಯಾಗಿ ತಿಳ್ಕೊಳ್ದೆ ಮಾತಾಡಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಅಮ್ಮ, ಇನ್ನೊಂದು ವಿಚಾರ ಏನಂತಂದ್ರೆ, ಸಾರಾ ಗೋವಿಂದ್ ಸರ್ ಆಗಿರ್ಬೋದು, ಹಾಗೇನೆ ಒಂದಷ್ಟು ಜನ ಕನ್ನಡ ಹೋರಾಟಗಾರರಾಗಿರ್ಬೋದು, ರಾಜ್ಕುಮಾರ್ ಸೇನೆ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಕೂಡ ಅವರ ಮನೆ ಹತ್ರ ಹೋಗ್ಬಿಟ್ಟು ಸಾರ್ವಜನಿಕವಾಗಿ ಕ್ಷಮೆ ಕೇಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಅವ್ರ ಹತ್ರ ಕ್ಷಮೆ ಕೇಳ್ತಾರೆ. ಅದಾದ ನಂತರ ಮರುದಿನವೇ, ಅಂದ್ರೆ ಭಾನುವಾರ ಬೆಳಗ್ಗೆ ಅಥವಾ ಮಧ್ಯಾಹ್ನದ ಒಂದು ಸಂದರ್ಭದಲ್ಲಿ ಏನ್ ಹೇಳ್ತಾರೆ, ಮತ್ತೆ ಚೇತನ್ ಅಹಿಂಸಾ ಅವರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡ್ಬಿಟ್ಟು ಉಲ್ಟಾ ಹೊಡಿತಾರಮ್ಮ. ನಾನು ಕೂಡ ರಾಜ್ಕುಮಾರ್ ಅವರ ಅಭಿಮಾನಿ, ಆದ್ರೆ ನಾನು ರಾಜ್ ಅಭಿಮಾನಿನೇ. ಎಲ್ರು ಮನೆ ಹತ್ರ ಯಾರೆಲ್ಲ ಬಂದಿರಲ್ಲ, ಕೆಲವರು ಗೂಂಡಾಗಿರಿ ಮಾಡ್ತಾ ಇದ್ದಾರೆ. ಹಾಗೇನೆ ಸಾರಾ ಗೋವಿಂದ್ ಸರ್ ಬಳಸಿರುವಂತಹ ಪದ ಸರಿ ಇಲ್ಲ. ರಾಜ್ ಫ್ಯಾನ್ಸ್ ನನಗೆ ಧಮಕಿ ಹಾಕ್ತಾ ಇದ್ದಾರೆ, ಹಾಗಾಗಿ ನಾನು ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಾನೂನ್ಗೆ ಹೋಗ್ಲಿ ಬಿಡಿ, ಅವ್ರ ಕಾನೂನ್ಗೆ ಹೋಗೋದಾದ್ರೆ ಹೋಗ್ಲಿ, ಏನಂತ ಹೋಗ್ತಾರಂತೆ ಕಾನೂನ್ಗೆ? ಇವ್ರು ಫಸ್ಟ್ ಅಣ್ಣವ್ರ ಹೆಸರು ಎತ್ಕೊಂಡು ಇವ್ರು ಸರ್ಕಾರನ ಪ್ರಶ್ನೆ ಮಾಡ್ಬೇಕಂದ್ರೆ ಯಾವಾಗ ಮಾಡ್ಬೇಕಿತ್ತು ರೀ? ಇವ್ರು ಎಲ್ಲಿದ್ರು ರೀ 20 ವರ್ಷದಿಂದ? ಈಗ ಬಂದಿದ್ದಾರೆ. ಹಂಗಾರೆ ಇವ್ರು ಭಾರತನ ಸರಿ ಮಾಡಕ್ಕೆ ಫಾರಿನ್ ಬಿಟ್ಟು ಇಲ್ಲಿಗೆ ಬಂದ್ರಂತ?
ಫಾರಿನ್ ಬಿಟ್ಟು ಇಲ್ಲಿಗೆ ಬಂದ್ರೇನ್ರಿ? ಫಾರಿನ್ ಸರಿ ಮಾಡಕ್ ಕೇಳ್ರಿ. ಅವ್ರು ಹುಟ್ಟಿದ್ದೆಲ್ಲಿ, ಅವ್ರು ಬಂದು ಮಾತಾಡ್ತಿರೋದೆಲ್ಲಿ? ಇಷ್ಟು ವರ್ಷ ಏನ್ ನಿದ್ರೆ ಮಾಡ್ತಿದ್ರಂತ ಅವ್ರು, ಚೇತನ್ ಅವರು ಇಷ್ಟು ವರ್ಷ ನಿದ್ರೆ ಮಾಡ್ತಿದ್ರ ಅಂತ ಅಣ್ಣವ್ರ ಬಗ್ಗೆ ಮಾತಾಡಕ್ಕೆ? ಯಾಕೆ ಒಂದು ತುಂಬಾ ಸಮಸ್ಯೆಗಳಿದೆ ಅದ್ರ ಬಗ್ಗೆ ಮಾತಾಡಬಾರ್ದು ಅವರು? ಸಿಕ್ಕಾಪುಟ್ಟ ಸಮಸ್ಯೆಗಳು, ಬಡವರು, ಹಾಸ್ಪಿಟ್ಲುಗಳು, ಅನಾಥಾಶ್ರಮಗಳು ತುಂಬಾ ಇದೆ, ಅದ್ರ ಬಗ್ಗೆ ಮಾತಾಡಕ್ ಹೇಳಿ. ರಸ್ತೆ ಸರಿ ಇಲ್ಲ, ಏನೆಲ್ಲ ಅವ್ಯವಸ್ಥೆ ಇದೆ ಸರ್ಕಾರದಲ್ಲಿ, ಅದ್ರ ಬಗ್ಗೆ ಹೋಗಿ ಮಾತಾಡಕ್ ಹೇಳ್ರಿ. ಸರ್ಕಾರದ ಇವ್ರು ಹೋಗಿ ಗೌರ್ಮೆಂಟ್ ನ ಮೀಟ್ ಮಾಡಕ್ ಹೇಳಿ. ಇದನ್ನ ಪ್ರಚಾರವಾಗಿ ಅಣ್ಣವ್ರ ಹೆಸರು ಬಳಸ್ಕೊಳ್ಳೋದು ಎಷ್ಟು ಕರೆಕ್ಟು? ಮಹಾ ವ್ಯಕ್ತಿ ಬಗ್ಗೆ ತಗೊಂಡ್ ಮಾತಾಡೋದಲ್ಲ ಇದು. ಹೋಗ್ಲಿ, ಒಂದ್ ಅಜ್ಜಿ ಅನಾಥಾಶ್ರಮದಲ್ಲಿ ಬದುಕ್ತಾ ಇದೆ, ಯಾರ ಕೂಲಿ ಮಾಡೋನು ಮಗ ಸಾಕ್ತಾ ಇಲ್ಲ ಅಂತ ಆಚೆ ಹಾಕಿರ್ತಾನೆ, ಆ ಅಜ್ಜಿ ಬಗ್ಗೆ ತಗೊಂಡ್ ಮಾತಾಡಕ್ ಹೇಳಿ. ಇವ್ರು ಸರಿಪಡಿಸೋದಾದ್ರೆ ಸಮಾಜನ. ಇವ್ರು ಯಾರು? ಇವ್ರು ಮಹಾ ವ್ಯಕ್ತಿ, ಮಹಾನ್ ವ್ಯಕ್ತಿ. ಅವ್ರ ಹೆಸರು ಹೇಳಕ್ಕಲ್ಲ, ಅವ್ರ ಉಸಿರು ಬಿಡ್ತಾರಲ್ರಿ, ಅದ್ರಲ್ಲೂ ನಾವೊಂದು ಎಳ್ಳಷ್ಟು ಆಗಕ್ಕೆ ಯೋಗ್ಯತೆ ಇಲ್ಲ ನಮ್ಗಳಿಗೆ, ಗೊತ್ತಾಯ್ತಾ? ಅಷ್ಟು ಸಾಧನೆ ಮಾಡಿ ಹೋಗಿದ್ದಾರೆ. ಅದ್ರ ಬಗ್ಗೆ ತಗೊಂಡು ಅದ್ರಲ್ಲಿ ಪಾಸಿಟಿವ್ ಆಗಿ ಅವ್ರ ಬಗ್ಗೆ ಗೌರವ ಇಟ್ಟು ಮಾತಾಡಿದ್ರೆ ನಾವು ಖುಷಿ ಪಡ್ತೀವಿ. ಎಷ್ಟು ಕರೆಕ್ಟ್ ಇವ್ರೆ ನೆಗೆಟಿವ್ ಆಗಿ. ಅವ್ರನ್ನ 2.5 ಎಕರೆ ಜಾಗ ದೊಡ್ಡದೇನ್ರಿ? ಚಿನ್ನದ ಪ್ಯಾಲೇಸ್ ಕಟ್ಬಿಡೋರು ಅಭಿಮಾನಿಗಳು, ಗೌರ್ಮೆಂಟ್ ಅಲ್ಲ ಅಭಿಮಾನಿ ಕಟ್ಬಿಡೋ ಅಷ್ಟಿತ್ತು. ಅಣ್ಣವ್ರು ಬದುಕಿದ್ರಿ, ಇವೆಲ್ಲ ಕೇಳಿಸ್ಕೊಂಡಿದ್ರಿ, ಇಷ್ಟು ಬೇಜಾರಾಗದವ್ರಿಗೆ. ಅವ್ರು ಯಾರತ್ರ ಏನು ಎಕ್ಸ್ಪೆಕ್ಟ್ ಮಾಡ್ದವ್ರಲ್ಲ, ಅವ್ರು ಕೊಟ್ಟಿರೋರ ಹೊರತು ಇಸ್ಕೊಂಡಿರೋರಲ್ಲ ಅಣ್ಣವ್ರು. ಸತ್ತ ಮನುಷ್ಯನ ಬಗ್ಗೆ ಮಾತಾಡ್ತಾರಲ್ಲ ಇವ್ರಿಗೆ ಒಳ್ಳೇದು. ಅದು ಅಂತ ಒಂದು ತ್ಯಾಗಿ ಬಗ್ಗೆ ಇಚ್ಛಾ ಮರಣ ಹೊಂದಿದ್ದಾರೆ ಅವರು. ಅವ್ರು ಇನ್ನೂ ಬದುಕ್ಬೋದಿತ್ತು, ಬಾಳ್ಬೋದಿತ್ತು. ಅವ್ರಿಗೆ ಬೇಕಿಲ್ಲ, ಯಾವುದೂ ಬೇಕಿಲ್ಲ. ಮನುಷ್ಯ ದೇವತಾ ಮನುಷ್ಯ ಅಂತ ಸುಮ್ನೆ ಹೇಳಿಲ್ಲ, ಗೊತ್ತಾಯ್ತಾ? ಏನ್ ಬೇಕಾದ್ರೂ ಮಾಡೋದಿತ್ತಲ್ರಿ, ಮಾಡೋದ್ ದೊಡ್ಡದೇನ್ರಿ ಅವ್ರಿಗೆ? ಅವ್ರಿಗೆ ಆತರ ದುರಾಸೆ ಇದ್ದಿದ್ರೆ ಅಣ್ಣವ್ರಿಗೆ ಜಾಗ ಕೊಡಕ್ಕೆ ಎಷ್ಟು ಜನ ನಮ್ಮ ಅಭಿಮಾನಿಗಳ ಮುಂದೆ ಬರೋರು, ಗೊತ್ತಾಯ್ತಾ? ಸರ್ಕಾರನೇ ಕೊಡ್ಬೇಕು ಅಂತ ಯಾಕೆ ಕೊಟ್ಟಿದ್ದಾರೆ? ಅವ್ರ ಆಸ್ತಿ ಅದು. ಅಣ್ಣವ್ರದ್ದು ಬಾಡಿ ಅವ್ರ ಆಸ್ತಿ ಕಣ್ರಿ, ಸರ್ಕಾರದ ಆಸ್ತಿ. ನಾವೆಲ್ಲ ಆಸ್ತಿ ಮಾಡ್ಕೊಳಕ್ ಆಗುತ್ತೇನ್ರಿ? ಯಾರ್ ಬೇಕಾದ್ರೂ ಜಾಗ ಕೊಡ್ತಾರೆ ಅಣ್ಣವ್ರಿಗೆ, ಗೊತ್ತಾಯ್ತಾ? ಸಿಟಿ ಸೆಂಟ್ರಲ್ ಅಲ್ಲ, ಎಲ್ಲಾ ಕಡೆ ಕೊಡ್ತಾರೆ. ಆದ್ರೆ ಸರ್ಕಾರ ಬಿಟ್ಕೊಡುತ್ತ ನಮ್ಗಳಿಗೆಲ್ಲ ಹೇಳಿ. ಇದು ಬಹಳ ಎಲ್ರಿಗೂ ಬೇಜಾರಾಗೋ ವಿಷಯ ಮಂಜು. ಇದು ಎಲ್ಲಿಗೆ ಹೋಗ್ತಾ ಇದೆ? ನಮ್ಮ ಅಣ್ಣವ್ರ ಬಗ್ಗೆ ಮಾತಾಡಿ ಅವ್ರ ಹುಟ್ಟದಬ್ಬ ಅಂತ ಖುಷಿ ಪಡೋದ, ಇಲ್ಲ ಇವ್ರು ಈ ತರ ಮಾಡಿದ್ದು ಬೇಜಾರ್ ಪಟ್ಕೊಳ್ಳೋದು? ಯಾರಿಗೆ ಆದ್ರೂ ಇದು ಮನೇಲಿ ಕೋಪ ಬರೋ ವಿಷಯ ಮಾಡ್ಬಿಟ್ಟಿದ್ದಾರೆ ಇವ್ರು. ನೋವು ಆಗುತ್ತೆ ರೀ ಮಂಜು. ಅಭಿಮಾನಿಗಳಿಗೆ ಏನ್ ಹೇಳ್ತೀರಮ್ಮ? ಯಾಕಂತಂದ್ರೆ ಸಾಕಷ್ಟು ಜನ, ಒಂದಷ್ಟು ಅಭಿಮಾನಿಗಳು ಬೇಜಾರ್ ಪಡ್ತಾ ಇದಾರೆ. ಇಲ್ಲ, ನಾನ್ ನೋಡ್ತಾ ಇದ್ದೀನಿ, ಪಾಪ ತುಂಬಾ ಜನ ನೊಂದ್ಕೊಂಡ್ ಮಾತಾಡ್ತಾರೆ. ಅವ್ರಿಗೆ ಕೋಪ ತಡ್ಕೊಳಕ್ ಆಗ್ತಿಲ್ಲ, ಹೇಳ್ತಾ ಇದಾರೆ ಬೇಡಪ್ಪ ಅವ್ರು ತುಂಬಾ ಸಾಧನೆ ಮಾಡಿದ್ದಾರೆ, ಇವೆಲ್ಲ ಮಾಡಬೇಡಿ ಅಂತ ತುಂಬಾ ತಿಳುವಳಿಕೆ ಹೇಳ್ತಾ ಇದಾರೆ. ಬಟ್ ಆದ್ರೂ ಇದು ಒಂಥರ ಇವ್ರು ಕನ್ನಡಿಗರು ಅಂತ ಹೇಳ್ತಾರೆ ತಾನೆ, ನನ್ ಕನ್ನಡದ ಅಭಿಮಾನಿ ಅಂತಾರ ತಾನೆ, ಕರ್ನಾಟಕದ ವಸ್ತು. ಈಗ ಅವ್ರ ಮನೇಲಿ ಆಗ್ಲಿ, ಚೇತನ್ ಒಂದ್ ಆಕ್ಟ್ರು, ಅವ್ರಿಗೆ ಯಾರಾದ್ರೂ ಈ ತರ ಏನೋ ಒಂದ್ ಸಾಧನೆ ಮಾಡಿರ್ತಾರೆ ಅನ್ಕೊಳ್ಳಿ, ಯಾರೇ ಅಂದ್ರೂ ನಾವು ಬಿಡ್ತೀವ, ನಾವು ಬಿಟ್ಕೊಡ್ತೀವ? ಕರ್ನಾಟಕ ಅಂದ್ರೆ ನಾವೆಲ್ಲ, ಅವ್ರು ಹೇಳಿಲ್ವಾ, ನಾವೆಲ್ಲ ಕಲಾ ಬಂಧುಗಳು, ಕುಟುಂಬ ಒಂದೇ ಅಂತ ಅಣ್ಣವ್ರು ಹೇಳಿದ್ದಾರೆ. ಇದಕ್ಕಿಂತ ಇನ್ನೇನ್ರಿ? ಅವ್ರನ್ನ ಅನುಸರಿಸಿ ಅವ್ರದ್ದು ವಿದ್ಯೆಗಳನ್ನ ಕಲ್ತ್ಕೊಂಡು ಬದುಕ್ಬೇಕು ಇವ್ರಷ್ಟೇ. ಅವ್ರನ್ನ ನೀವು ಗೊತ್ತಿಲ್ಲ, ಅವ್ರನ್ನ ನೋಡಿ ಎಷ್ಟೋ ಜನ ಈ ಮೊನ್ನೆ ಯಾವ್ದೋ ಒಂದು ಇಂಟರ್ವ್ಯೂ ನೋಡಿದೆ, ಒಬ್ರು ತಾತ ಮಾತಾಡಿದ್ರು, ನಾನು ಬಂಗಾರದ ಮನುಷ್ಯ ನೋಡಿ ಎಲ್ಲಾ ಬಿಟ್ಟು ಸಿಟಿಗೆ ಹೋಗಿದ್ದವನ್ ಬಂದು ನಾನು ಭೂಮಿ ಮಾಡಿ ಅವತ್ತಿಂದ ಇವತ್ತವರೆಗೂ ಭೂಮಿಲಿ ನಾನು ಕೆಲಸ ಮಾಡ್ತಿದ್ದೆ. ಇದಕ್ಕಿಂತ ಇನ್ನೇನ್ರಿ ಬೇಕು? ಯಾವ ಪುಸ್ತಕನು ಬದಲಾಯಿಸಕ್ಕಾಗಲ್ಲ, ಯಾವ ಮಿನಿಸ್ಟ್ರು ಬದಲಾಯಿಸಕ್ಕಾಗಲ್ಲ. ಅಣ್ಣವ್ರು ಬದಲಾಯಿಸಿದಾರೆ ಎಷ್ಟೋ ಮನ್ಸುಗಳನ್ನ, ಗೊತ್ತಾಯ್ತಾ? ಅಣ್ಣವ್ರಿಗೆ ಆ ಶಕ್ತಿ ಇತ್ತು. ಅವರಲ್ಲಿ ಏನೋ ಒಂದು ದೇವತಾ ಮನುಷ್ಯ ಅಂತ ಸುಮ್ಮನೆ ಇಲ್ಲ ರೀ, ಅವ್ರನ್ನ ಏನೋ ಒಂದ್ ಶಕ್ತಿ ಇತ್ತು ಅವರಲ್ಲಿ. ಅವ್ರ ತೆರೆ ಮೇಲೆ ಬಂದ್ರೆ ಪ್ರತಿಯೊಬ್ರು ಅವ್ರದ್ದೊಂದೊಂದ್ ಮಾತು. ಆಮೇಲೆ ಇನ್ನೊಂದ್ ಹೇಳ್ತೀನಿ, ಅದೇ ಕಣ್ಣು ಪಿಕ್ಚರ್ ಮಾಡಿದ್ರಂತಲ್ಲ ಒಂದ್ ಟೈಮಲ್ಲಿ ಅಣ್ಣವ್ರು. ಅವಾಗ ಯಾರೋ ಹೇಳಿದ್ದು ನಂಗೆ, ದೊರೆ ಭಗವಾನ್ ಅವರು ಯಾರೋ ಹೇಳಿದ್ದು, ಅದು ಸ್ವಲ್ಪ ಮೆಸೇಜ್ ರಾಂಗ್ ಆಗೋಯ್ತಂತೆ ಸಮಾಜಕ್ಕೆ. ಏನಂತ, ಕಣ್ಣು ಕೊಟ್ರೆ ಅದು ನೋಡಿದ್ರೆ ಅದೇ ತರ ಏನೋ ಒಂದು ರಾಂಗ್ ಮೆಸೇಜ್ ಬಂತು ಸಿನಿಮಾದಲ್ಲಿ ಬಂದಿದ್ ನೋಡಿ, ಜನಗಳು ಅವಾಗ ಕಣ್ ಕೊಡೋದಕ್ಕೆ ಹಿಂದೆ ಸರಿದ್ ಬಿಟ್ರಂತೆ. ಅವಾಗ ಇದು ನಾರಾಯಣೀಯ ನೇತ್ರಾಲಯದವ್ರು ಹೋಗಿ ಅಣ್ಣವ್ರ ಹತ್ರ ವಿಷಯ ಹೇಳಿದ್ರಂತೆ, ಈ ತರ ಇದೆ ಹಿಂಗಾಯ್ತು ಅಂದಾಗ ಅಣ್ಣವ್ರು ಅವಾಗ ಅನೌನ್ಸ್ ಮಾಡಿ, ಅಯ್ಯೋ ನಾನು ಎಂತ ತಪ್ಪು ಮಾಡ್ಬಿಟ್ಟೆ, ನಾನು ಯಾಕೆ ಈ ತರದೊಂದ್ ಸಿನಿಮಾ ಮಾಡಿದೆ ಅಂತ ಅದನ್ನ ಸರಿಪಡಿಸ್ಕೊಳಕ್ಕೆ ಅಣ್ಣವ್ರು ಕಣ್ಣುದಾನ ಮಾಡಿದ್ರಂತೆ. ಓ ನಾನು ಈ ತರ ತಪ್ಪು ಮಾಡಬಾರ್ದು. ಆತರ ಒಂದ್ ಸಣ್ಣ ವಿಷಯನ ಅವ್ರು ಕಲ್ತು 4 ಜನಕ್ಕೆ ದಾರೆ ಎರ್ದು ಹೋಗಿದ್ದಾರೆ. ಇನ್ನ 3 ತಲೆಮಾರಲ್ಲ, ಇನ್ನು 5 ತಲೆಮಾರು ಬಂದು ಇದು ಹಿಂಗೆ ಮುಂದುವರಿಯುತ್ತೆ ರೀ. ನಾವು ನಮ್ಮ ಮಕ್ಳಿಗೆ ಹೇಳಿದೀವಿ, ಅವ್ರ ಮಕ್ಳಿಗೆ ಹೇಳ್ತಾರೆ. ಕತೆ ಹೇಳ್ಕೊಂಡೆ ಇವ್ರ ಇತಿಹಾಸ ಒಂದು ಇದು ದಾಖಲೆ ಇದು ಅಣ್ಣವ್ರು. ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನಮ್ಗೆ ಅರ್ಹತೆ ನಮ್ಗಿಲ್ಲ, ನಮ್ಗೆಲ್ಲ ಯಾರಿಗೂ ಇಲ್ಲ. ಅದು ನಾನು ಹೇಳೋದು. ಅಣ್ಣವ್ರನ್ನ 1-2 ವರ್ಣೆ ಅಲ್ಲ ಮಂಜು, ಅದನ್ನ ನಿಜವಾಗ್ಲೂ ನಾನು ಪ್ರತಿಯೊಂದು ವಿಷಯ ಕೇಳ್ತೀನಲ್ಲ, ಯಾರಾದ್ರೂ ಒಬ್ರ ಕೈಲಿ ಕೆಟ್ಟ
ಮನುಷ್ಯ ಅಂತ ಅನ್ನಿಸ್ಬಿಡಿ ನೀವು. ಒಬ್ಬರ ಕೈಲಿ ಒಂದ್ ಆಕ್ಟ್ ಮಾಡ್ತಾರೆ ಜೊತೆಯಲ್ಲಿ. ಮೊನ್ನೆ ಜೈಮಾಲ್ ಅವ್ರು ಹೇಳ್ತಾ ಇದ್ರು, ಜೈಮಾಲ್ ಅವ್ರನ್ನ ನಮ್ಮ ಸಿನಿಮಾದ ಹೆಣ್ಮಕ್ಳು ಬಸ್ಸಲ್ಲಿ ಬರಬಾರ್ದಪ್ಪ ಅಂತ ಪಾರ್ವತಮ್ಮವ್ರು ಜೊತೆ ಮಾಡಿ ಒಬ್ಬರನ್ನ ಕರ್ಕೊಂಡೋಗಿ ಬಿಟ್ಟು ಕರ್ಕ ಬಂದ್ರು ಅಂದ್ರೆ ಯಾವ ಇನ್ಸ್ಟಿಟ್ಯೂಟ್ ಅಲ್ಲೂ ಇದೆಲ್ಲ ಸಿಗಲ್ಲ ಮಂಜು ನಮ್ಗೆ. ಅಂತ ಒಂದು ಮಾದರಿ ಒಂದು ಕುಟುಂಬ. ಮತ್ತೆ ಅವರ ಮನೆಯವರು ಕಲಿಬೇಕು, ನಾವು ಕಲಿಬೇಕು. ಚೇತನ್ ಅವರು ಇಡೀ ಪ್ರಪಂಚ ಅವ್ರನ್ನ ಅನುಸರಿಸಿದ್ರು. ನಾವು ಇನ್ನ 5 ತಲೆಮಾರಿಗೂ ನಾವು ಅವ್ರ ತರ ಎಷ್ಟು ಒಪ್ಕೊಬಿಟ್ಟಿದ್ದ. ಒಂದ್ ದಿವಸ ಹೇಳ್ತಾ ಇದ್ದ, ನಾನು ಏನಾದ್ರು ಹೇಳಕೋದ್ರ ಆಮೇಲೆ ನಿಮ್ ಅಣ್ಣವರೆಲ್ಲ ಬಿಟ್ಬಿಡಮ್ಮ ಪ್ಲೀಸ್, ನಾನು ಅಣ್ಣವ್ರಷ್ಟು ಒಳ್ಳೆಯಲ್ಲ ಅಂತ ಒಪ್ಕೊಬಿಡವನು ನಾನು ಹೇಳ್ತಾ ಇದ್ರೆ. ಅಂದ್ರೆ ಸತ್ಯಕ್ಕೆ ಶರಣಾಗ್ಬಿಡ್ಬೇಕು ಅಂತ ಅಣ್ಣವ್ರ ತರ. ಅವ್ರು ತಪ್ಪು ಮಾಡಿದ್ರೆ ನಾನ್ ತಪ್ಪು ಮಾಡದೆ ಅಂತ ಒಪ್ಕೊಳ್ಳೋರು, ತಪ್ಪಲ್ಲ ಅಂದ್ರೆ ಅವ್ರು ಯಾವತ್ತೂ ಒಪ್ಕೋತಾ ಇರ್ಲಿಲ್ಲ. ಅವ್ರು ಸೋತ್ ಬಿಟ್ಟು ಯಾವ್ದ್ರು ಹಿಂದೆನೋ ಹೋಗೋರಲ್ಲ ರೀ ಅವ್ರು. ಏನ್ ಬಂದಿದೆ ಈ ಚೇತನ್ ಅವ್ರಿಗೆ? ಯಾಕೆ ಇವತ್ತು ಈ ಕಾಲದಲ್ಲಿ ಅವ್ರು ವಿಷಯ ತಗೊಂಡು ಇಷ್ಟೆಲ್ಲ ಜನಕ್ ಬೇಜಾರ್ ಮಾಡೋದು? ಅವ್ರು ಹುಟ್ಟದ ಹಬ್ಬದ ಟೈಮಲ್ಲಿ ಮಾಡ್ಬೇಕಿತ್ತೇನ್ರಿ ಅವರು? ಜನಗಳ ಮನ್ಸು ನೋಯಿಸಿದಾರೆ ಇವ್ರು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಚೇತನ್ ಅವ್ರೆ, ದಯವಿಟ್ಟು ಗೊತ್ತಿದ್ ಮಾಡಿದಿರೋ ಗೊತ್ತಿಲ್ದೆ ಮಾಡಿದಿರೋ ನಿಜವಾಗ್ಲೂ ಬೇಜಾರಾಗತ್ತೆ. ಎಲ್ರಿಗೂ ಬೇಜಾರ್ ಮಾಡಿದಿರ, ಬರೀ ಅಣ್ಣವ್ರ ಕುಟುಂಬಕ್ಕಲ್ಲ. ಏನ್ ಹೇಳ್ಬೇಕು ಮಂಜು ಇದಕ್ಕೆ? ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನನ್ಗೆ, ಗೊತ್ತಾಯ್ತಾ? ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗ್ತಿಲ್ಲ ಬೇಜಾರಾಗಿರೋದ್ನ. ನನ್ಗೆ ಎಲ್ರಿಗೂ ಬೇಜಾರಾಗಿದೆ, ನಮಗ್ ಮಾತ್ರ ಅಲ್ಲ. ಅವ್ರ ಬಗ್ಗೆ ವರ್ಣನೆ ಮಾಡಕ್ ಪದಗಳಿಲ್ಲ ರೀ, ಅಷ್ಟು ಸಾಧನೆ ಮಾಡಿದಾರೆ. ಇನ್ ಮುಂದೆ ಯಾರು ಮಾಡಕ್ ಆಗಲ್ಲ, ಹಿಂದೇನು ಮಾಡಲ್ಲ, ಇನ್ ಮುಂದೇನು ಮಾಡಕ್ ಆಗಲ್ಲ ಬಿಡಿ, ನಾನ್ ಹೇಳ್ತೀನಿ. ಎನಿವೆ ಥ್ಯಾಂಕ್ಸ್ ಅಮ್ಮ. ನಿಜವಾಗ್ಲೂ ತುಂಬಾನೇ ಮೊನ್ನೆಯಿಂದಾನು ಬೇಜಾರಾಗೋಯ್ತು ನಮ್ಗೆಲ್ಲ. ಏನ್ ಈ ತರ ಅಣ್ಣವ್ರನ್ನ ಇಷ್ಟು ನಮ್ಮವ್ರಾಗ ನಾವೇ ಹೀಯಾಳಿಸ್ತಾ ಇದೀವಲ್ಲ. ಬೇರೆ ನಾವು ನಮ್ ಕುಟುಂಬದ ತರ ನೋಡ್ಕೊಂಡು ತಪ್ಪಾಗಿದ್ಯೋ ಸರಿಯಾಗಿದ್ಯೋ ಅಂತ ನಾವು ನಮ್ಮನ್ನ ಸರಿಪಡಿಸ್ಕೊಳ್ಳೋದ್ ಬಿಟ್ಟು ನಾವೇ ಕುತ್ಕೊಂಡ್ ದೂಷಿಸೋದ್ ಎಷ್ಟು ಕರೆಕ್ಟು? ಅದ್ರಲ್ಲೂ ಅಂತ ಒಂದು ಮಹಾನ್ ವ್ಯಕ್ತಿ ಬಗ್ಗೆ ದೂಷಿಸೋದ್ ಎಷ್ಟು ಕರೆಕ್ಟ್? ಇವ್ರಿಗೆಲ್ಲ ರಾಜಕೀಯ ತಪ್ಪಾಗಿರೋದಕ್ಕೂ ಅಣ್ಣವ್ರಿಗೂ ಏನ್ರಿ ಸಂಬಂಧ? ಅಣ್ಣವ್ರು ಇದಾರೇನ್ರಿ? ಇದ್ದಾಗ್ಲೇ ಅವ್ರೊಂದ್ ಎಲೆಕ್ಷನ್ ಬೇಡ ಅಂತ ಎಷ್ಟೋ ದೂರ ಕಾಡೊಳಗಡೆ ಹೋಗಿ 3 ದಿನ ಕಾಡಿಂದ ಬಂದಿರ್ಲಿಲ್ವಂತೆ ಅವ್ರು ಸೈನ್ ಆಗೋವರ್ಗು, ಗೊತ್ತಾಯ್ತಾ? ಅವ್ರಿಗೆ ಎಲೆಕ್ಷನ್ ಹುಚ್ಚಾಗ್ಲಿ, ಹಣದ ವ್ಯಾಮೋಹ ಆಗ್ಲಿ ಅಥವಾ ಆಸ್ತಿ ವ್ಯಾಮೋಹ ಆಗ್ಲಿ ಅಣ್ಣವ್ರಿಗೆ ಇದ್ದಿದ್ರೆ ಈ ತರ ಅವ್ರಿಗೆ ಮಾಡಬೇಕು ಅಂದಿದ್ರೆ ಎಷ್ಟು ಮಾಡ್ಬೋದಿತ್ರಿ ಅವ್ರು? ಈ ತರ ಸತ್ತ ಮೇಲೆ ಇಂಥವ್ರ ಹತ್ರ ಎಲ್ಲ ಮಾತು ಕೇಳ್ಬೇಕಿತ್ತ ಅಣ್ಣವ್ರು? ಅಷ್ಟೊಂದು ಓದ್ದವ್ರಿಗೆ ಬುದ್ಧಿ ಕಡಿಮೆ ಅಂತಾರೆ, ಇವ್ರಿಗೆಲ್ಲ ಬುದ್ಧಿ ಕಡಿಮೆ ಇರ್ಬೇಕು ಓದ್ಬಿಟ್ಟು. ಅಷ್ಟೇ ನಾನು ಹೇಳೋದು. ಫಾರಿನ್ ಸಿಸ್ಟಮ್ ಇಲ್ಲಿ ತರಬೇಡ್ರಪ್ಪ, ನಮ್ ಸಿಸ್ಟಮ್ನ ಮಾತ್ರ ನೀವು ಫಾಲೋ ಮಾಡಿ. ಫಾರಿನ್ ನಲ್ಲಿ ಅದು ಬೇರೆ ಕಲ್ಚರ್, ಗೊತ್ತಾಯ್ತಾ? ಪೇರೆಂಟ್ಸಿಗೆ ವ್ಯಾಲ್ಯೂ ಇಲ್ಲ, ದೊಡ್ಡವ್ರಿಗೆ ವ್ಯಾಲ್ಯೂ ಇಲ್ಲ, ಇಂಗ್ಲಿಷ್ ಬರುತ್ತೆ ಅಂತ ಏನ್ ಬೇಕಾದ್ ನಡೆಯೋದಲ್ಲ. ಇಲ್ಲಿ ನಮ್ ಕಲ್ಚರ್ಗೆ ಅದೊಂದು ವ್ಯಾಲ್ಯೂ ಇದೆ. ನಮ್ ಕರ್ನಾಟಕದ ಕಲ್ಚರ್ನ ನಾವು ತಲೆಮಾರಿಂದ ಉಳಿಸ್ಕೊ ಬಂದಿದ್ದಾರೆ ನಮ್ ಹಿರಿಕರು. ಅದನ್ನ ನೀವು ಪಾಲನೆ ಮಾಡಿ, ಇಲ್ಲ ಅಂದ್ರೆ ನಿಮ್ ಊರಿಗೆ ನೀವು ಹೋಗಿ ವಾಪಸ್. ಅಷ್ಟೇ ನಾನು ಹೇಳೋದು. ನಮ್ ಕಲ್ಚರ್ನ ನೀವು ಡಿಸ್ಟರ್ಬ್ ಮಾಡ್ಬೇಡಿ. ನೀವಮ್ಮ ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಕರ್ನಾಟಕ ಜನತೆಗಾಗಿರ್ಬೋದು, ನಮ್ಗಾಗಿರ್ಬೋದು, ಒಂದಷ್ಟು ಎಲ್ರಿಗೂ ಆಗತ್ತಪ್ಪ. ಈಗ ನಿನ್ಗೂ ನೋವು ಆಗುತ್ತೆ. ಇದು ನಿಮ್ಮ ಪಕ್ಕದ ಮನೆ ವಿಷಯ ಅಲ್ಲ, ಇಡೀ ದೇಶ ಇದು ಒಂಥರ ನಮ್ಮ ಒಂದು ಇದು ಏನ್ ಹೇಳ್ತಾರೆ, ಅದು ಒಂದು ಬಂಗಾರದ ಒಂದು ಇದು ನಮ್ಗೆ ಮಧ್ಯಕ್ಕೆ ಇರೋ ಒಂದು ಇದು. ಅದಕ್ಕೆ ಏನ್ ಪದಗಳು ಬರಲ್ಲ ನನ್ಗೆ ಹೇಳಕ್ಕೆ, ಗೊತ್ತಾಯ್ತಾ? ಅವ್ರನ್ನ ಹೃದಯ ಭಾಗದಲ್ಲಿ ಪ್ರತಿಯೊಬ್ಬರು ಒಂದು ಎಳೆ ಮಗುನು ಹೃದಯದಲ್ಲಿ ಇಟ್ಕೊಂಡ್ ಪೂಜೆ ಮಾಡತ್ತೆ ಅಣ್ಣವ್ರು ಅಂದ್ರೆ, ಗೊತ್ತಾಯ್ತಾ? ಕತೆ ಹೇಳ್ತೀವಿ ನಾವು, ಗೊತ್ತಾಯ್ತಾ? ಕತೆ ನಮ್ ಚರೀನ್ ಕರ್ಕೊಂಡೋಗಿ ಸಿನಿಮಾ ತೋರ್ಸಿದೀನಿ ನಾನು. ಯಾವ್ದದು ಕಸ್ತೂರಿ ನಿವಾಸ ಬಂತಲ್ಲ, ನನ್ ಮೊಮ್ಮಗನ್ ಕರ್ಕೊಂಡೋಗಿ ನಮ್ಮ ಯಶ್ ಹೇಳಿದಾನೆ ಶಿವಣ್ಣನ ಹತ್ರ, ನೋಡಿ ಅಣ್ಣ ನನ್ ಸಿನಿಮಾ ಯಶ್ಗೂ ಇದು ಅನುರಾಗ ಅರಳಿತು ತೋರ್ಸಿದ್ದೆ 5 ತಿಂಗಳು ಮಗುನಲ್ಲಿ. ಸರಿ, ನಮ್ಮ ಮೊಮ್ಮಗುಗೆ ಕಸ್ತೂರಿ ನಿವಾಸ ಕಲರ್ ಪ್ರಿಂಟ್ ಬಂತಲ್ಲ, ಅವಾಗ ಕರ್ಕೋಗ ಅಣ್ಣವ್ರ, ಯಾಕೆಂದ್ರೆ ಅವ್ರ ತರ ಆಗ್ಲಿ ಅಂತ ತೋರ್ಸೋದ್ ನಾವು. ಮಕ್ಳಿಗೆ ಒಂದ್ ಒಳ್ಳೇದ್ ಕಲಿಸ್ತೀವಿ ನಾವು, ಗೊತ್ತಾಯ್ತಾ? ನಾವು ಯಶ್ಗೂನು ಅನುರಾಗ ಅರಳಿತು ಪಿಕ್ಚರ್ ತೋರ್ಸಿದ್ದೆ ನಾನು 5 ತಿಂಗಳು ಮಗುನಲ್ಲಿ. ಯಾಕೆಂದ್ರೆ ಅವ್ರನ್ನ ನಾವು ದೇವ್ರ ಸ್ಥಾನದಲ್ಲಿ ನೋಡ್ತೀವಿ ಅವ್ರನ್ನ, ಗೊತ್ತಾಯ್ತಾ? ಮನುಷ್ಯ ಸ್ಥಾನದಲ್ಲಿ ನೋಡಲ್ಲ. ಯಾವಾಗ್ಲೂ ಅವ್ರನ್ನ ನಾವ್ ಏನಾರು ಅನುಸರಿಸ್ಬೇಕು ಅಂದ್ರೆ ಅವ್ರನ್ನ ಫಾಲೋ ಮಾಡ್ತೀವಿ. ಅವ್ರ ಪ್ರತಿಯೊಂದು ವಿಷಯ, ಅವ್ರ ಊಟ ಇರ್ಬೋದು, ಅವ್ರ ಬಟ್ಟೆ ಇರ್ಬೋದು, ಅವ್ರ ಸರಳತೆ ಇರ್ಬೋದು, ಅವ್ರ ಸಿಂಪ್ಲಿಸಿಟಿ ಇರ್ಬೋದು. ಎರಡ ಎಷ್ಟು ಹೇಳೋದು? ಇವತ್ತೆಲ್ಲ ನೀವು ವರ್ಷಾನ್ಗಟ್ಲೆ ಹೇಳ್ಬೇಕು ಅವ್ರ ಬಗ್ಗೆ. ಇದರಿಂದ ಚೈತನ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ಸರಿಪಡಿಸ್ಕೊಂಡು ಇದೇ ಲಾಸ್ಟ್ ಇನ್ನೊಂದ್ಸತಿ ಯಾರ ಮಹಾನ್ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಾದ್ರೂ ತಿಳ್ಕೊಂಡ್ ಮಾತಾಡಿ ಅಂತ ಕೇಳ್ತೀನಿ. ಇಷ್ಟೇ ನಾನು ಹೇಳೋದು. ಥ್ಯಾಂಕ್ ಯು ಅಮ್ಮ, ನಮ್ಮ ಸುಮನ್ ಟಿವಿ ಜೊತೆ ನಿಮ್ಮ ಒಂದು ಅಭಿಮಾನದ ಮಾತುಗಳನ್ನ ಹಂಚ್ಕೊಂಡಿದ್ದಕ್ಕೆ, ಅಣ್ಣವರ ಬಗ್ಗೆ ಥ್ಯಾಂಕ್ ಯು ಅಪ್ಪ. ನೀವು ನಿನ್ನೆಯಿಂದ
ಮೊನ್ನೆಯಿಂದ ಹೇಳ್ತಾ ಇದ್ರಿ, ನನಗೂ ಸ್ವಲ್ಪ ಟೈಮ್ ಇರಲ್ಲ, ತುಂಬಾ ಬೇಜಾರಾಗಿತ್ತು ಮಂಜು. ಏನ್ ಮಾತಾಡೋದು, ಅದಕ್ಕೆ ಹೇಳಕ್ ಏನಾದ್ರು ಪದ ಇದೆಯಾ? ಅಣ್ಣವ್ರ ಬಗ್ಗೆ ಪದ ಹೇಳೋಷ್ಟು ಪದಗಳಿದ್ಯಾ? ಚಿಕ್ಕ ಪದ ಆಗ್ಬಿಡುತ್ತೆ ಅಣ್ಣವ್ರ ಬಗ್ಗೆ ನಾವು ಮಾತಾಡಿದ್ರೆ. ಆದ್ರೆ ಮಾತಾಡ್ಲೇಬೇಕು. ನಾವು ಮಾತಾಡಿಲ್ಲ ಅಂದ್ರೆ ಯಾರು ಮಾತಾಡ್ತಾರೆ ಹೇಳಿ? ಅಣ್ಣವ್ರ ಬಗ್ಗೆ ಗೊತ್ತಾಗ್ಬೇಕಲ್ವಾ ಎಲ್ರಿಗೂ? ಅಣ್ಣವ್ರು ಈಗ ಹುಟ್ಟಿದ ಮಗುಗೂ ಗೊತ್ತಾಗ್ಬೇಕು ಅಣ್ಣವ್ರ ಬಗ್ಗೆ. ಇರ್ಲಿ, ಅವ್ರು ಸರಿಪಡಿಸ್ಕೊತಾರೆ ಅಂತ ಅನ್ಕೊಂಡಿದೀನಿ. ಚೇತನ್ ಅವರು ಏನೋ ತಿಳಿದೇ ಮಾತಾಡಿದ್ದಾರೆ, ಸರಿಪಡಿಸ್ಕೋತಾರೆ ಅಂತ ಅನ್ಕೊಂಡಿದೀನಿ. ಅವ್ರಿಗೂ ರಿಯಲೈಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಹಾ, ಓಕೆ ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಓಕೆ ಓಕೆ ಮಂಜು, ಥ್ಯಾಂಕ್ ಯು ಮಂಜು. ಸುಮನ್ ಟಿವಿ ಅವರು ಯಾವಾಗ್ಲೂ ನನಗೆ ಪ್ರೋತ್ಸಾಹ ಕೊಟ್ಟು ಮಾತಾಡಿಸಿ ಪಾಪ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.